ನಮಸ್ಕಾರ ಎಲ್ಲರಿಗೂ. ದ ವೀಕೆಂಡ್ ರಿವ್ಯೂಯರ್ ಚಾನೆಲ್ಗೆ ಸ್ವಾಗತ. ನಿನ್ನೆ ನಾನು ನೆಟ್ಫ್ಲಿಕ್ಸನ್ನು ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಒಂದು ಅದ್ಭುತ, ಒಂದು ವಂಡರ್ ಕಾಣಿಸ್ತು. ಏನು ಅಂತೇಳಂದರೆ, ಒಂದು ಕನ್ನಡ ಮೂವಿ, ಅದು ಜಸ್ಟ್ 3 or 4 ವೀಕ್ಸ್ ಹಿಂದೆ ರಿಲೀಸ್ ಆಗಿರೋ ಮೂವಿ ನೆಟ್ಫ್ಲಿಕ್ಸಲ್ಲಿ ರೀಸೆಂಟ್ಲಿ ಆ್ಯಡೆಡ್ ಸೆಕ್ಷನಲ್ಲಿ ಕಾಣಿಸ್ತು. ಇದು ಒಂದು ಅದ್ಭುತ. ಯಾಕೆ ಅಂದರೆ, ಫಸ್ಟ್ ಆಫ್ ಆಲ್ ನಾನಿರೋದು ಕೆನಡಾದಲ್ಲಿ. ಇಲ್ಲಿ ಕನ್ನಡ ಮೂವೀಸ್ ರಿಲೀಸ್ ಆಗೋದು ತುಂಬಾ ಅಪರೂಪ. ಅದು ಒಂದು ಬಿಗ್ ಹೀರೋ ಮೂವಿ ಆದರೆ ಬರಬಹುದೇನೋ ಆಗಲಿ. ರೀಸೆಂಟ್ ಟೈಮ್ಸಲ್ಲಂತೂ 2024 ತುಂಬ ಕಮ್ಮಿ ಕನ್ನಡ ಮೂವೀಸ್ ಇಲ್ಲಿ ಡೈರೆಕ್ಟ್ ರಿಲೀಸ್ ಆಗಿವೆ. ಪ್ಲಸ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ, ಕನ್ನಡ ಮೂವೀಸ್ ಯಾಕೋ ಗೊತ್ತಿಲ್ಲ, OTT ಪ್ಲ್ಯಾಟ್ಫಾರ್ಮ್ಸ್ ಅವರು ಎಂಟರ್ಟೈನ್ ಮಾಡ್ತಾನೇ ಇಲ್ಲ, ಅವ್ರು ಪಿಕ್ ಮಾಡ್ತಾನೇ ಇಲ್ಲ. ಸೊ ಕನ್ನಡ ಮೂವಿ ಲವರ್ಸಿಗೆ ಅಥವಾ ಒಳ್ಳೆ ಮೂವಿ ಲವರ್ಸಿಗೆ ಒಳ್ಳೆ ಕನ್ನಡ ಮೂವೀಸ್ ಬರ್ತಾ ಇಲ್ಲ ಕೆನಡಾದಲ್ಲಿ. ಕರೆಕ್ಟಾಗಿ ನೋಡಿ ರಿವ್ಯೂ ಮಾಡೋದಕ್ಕೆ ನನಗೆ ಸಿಗ್ತಾ ಇಲ್ಲ. ಈ ಬ್ಯಾಕ್ ಡ್ರಾಪಲ್ಲಿ ಸಡನ್ನಾಗಿ ನಿನ್ನೆ ಬ್ರೌಸ್ ಮಾಡ್ತಿರ್ಬೇಕಾದ್ರೆ ಒಂದು ಕನ್ನಡ ಮೂವಿ ಕಾಣಿಸಿದ್ರೆ ನನ್ನ ಎಕ್ಸೈಟ್ಮೆಂಟ್ ಲೆವೆಲ್ ಡೆಫಿನೆಟ್ಲಿ ಜಾಸ್ತಿನೇ ಆಯಿತು. ಅದರ ರೇಟಿಂಗ್ ನೋಡಿದರೆ ಸ್ವಲ್ಪ ಸೆಕ್ಷುವಲ್ ವೈಲೆನ್ಸ್ ಕಂಟೆಂಟ್ ಜಾಸ್ತಿ ಇದೆ. ವೈಲೆನ್ಸ್ ಓಕೆ, ಸೆಕ್ಷುವಲ್ ವೈಲೆನ್ಸ್ ಕಂಟೆಂಟ್ ಜಾಸ್ತಿ ಇದೆ. ಸೊ ಅದಾದ ಕಾರಣ ಫುಲ್ ಫ್ಯಾಮಿಲಿ ಕೂತು ನನ್ನ ಮಗನ ಜೊತೆ ನೋಡಲಿಕ್ಕಾಗಲಿಲ್ಲ. ಬೆಳಗ್ಗೆ ಎದ್ದು ಈ ಮೂವಿ ಬಗ್ಗೆ ನನಗೇನು ಅನ್ನಿಸ್ತು ಅಂತೇಳಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ರೆಡಿಯಾಗಿ ಬಂದಿದ್ದೇನೆ. ನೋಡೋಣಂತೆ. ನನಗೆ ಈ ಮೂವಿಯಲ್ಲಿ ನಂಬರ್ 1 ಹಿಡಿಸಿದ್ದು ಏನು ಅಂದರೆ, ದ ವೇ ಶ್ರೀ ಮುರಳೀನ ಈ ಮೂವಿಯಲ್ಲಿ ಯೂಸ್ ಮಾಡಿದ್ದು. ಅಂದರೆ ಒಬ್ಬ ಡೈರೆಕ್ಟರ್ ಆಗಿ ಶ್ರೀ ಮುರಳಿ ಸ್ಟ್ರೆಂತ್ಸಿಗೆ ತಕ್ಕಂತೆ ಲಿಮಿಟೆಡ್ ಡೈಲಾಗ್ಸಲ್ಲಿ, ಲಿಮಿಟೆಡ್ ಎಕ್ಸ್ಪ್ರೆಷನ್ಸಲ್ಲಿ ಅವರ ಬಫ್ ಬಾಡಿ ಅಂತ ಅಂತಾರಲ್ಲ, ಜಿಮ್ ಬಾಡಿ, ಬಫ್ ಬಾಡಿ ಅಂತಾರಲ್ಲ, ಅದು ಪ್ಲಸ್ ಅವರ ಬ್ಯಾರಿಟೋನ್ ವಾಯ್ಸ್ನ ಪರ್ಫೆಕ್ಟಾಗಿ ಯೂಸ್ ಮಾಡಿದ್ದಾರೆ ಟು ದ ಕೋರ್. ಅಂದರೆ ಈ ಕ್ಯಾರೆಕ್ಟರ್ಗೆ ಯಾವ ಲೆವೆಲಲ್ಲಿ ಬೇಕೋ, ಯಾವ ಪಿಚ್ಚಲ್ಲಿ ಬೇಕೋ ಕರೆಕ್ಟಾಗಿ ಯೂಸ್ ಮಾಡಿದ್ದಾರೆ. ಬಗೀರಾ ಅಂಬೋ ಕ್ಯಾರೆಕ್ಟರ್ಗೆ, ಒಬ್ಬ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ವೇದಾಂತ್ ಅಂಬೋ ಕ್ಯಾರೆಕ್ಟರ್ಗೆ ಡೆಫಿನೆಟ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡಿದ್ದಾರೆ. ನನಗೆ ನೆಕ್ಸ್ಟ್ ಹಿಡಿಸಿದ್ದು ಏನಪ್ಪ ಅಂತೇಳಂದರೆ, ಸೆಕೆಂಡ್ ಹಾಫಲ್ಲಿ ಒಂದು ಸೀಕ್ವೆನ್ಸಲ್ಲಿ ವೇದಾಂತ್ ಬಂದುಬಿಟ್ಟು ತನ್ನ ಟೀಮ್ ಬಿಲ್ಡ್ ಮಾಡ್ಕೊಳ್ತಾನೆ. ಅಂದರೆ ಒಬ್ಬ ಸೂಪರ್ ಹೀರೋ ಆಗಿ, ಯೂಶ್ವಲಿ ನಾವೇನು ನೋಡ್ತೀವಿ ಕನ್ನಡ ಮೂವೀಸ್ ಆಗಲಿ, ಬೇರೆ ಸೌತ್ ಇಂಡಿಯನ್ ಮೂವೀಸ್ ಆಗಲಿ, ಸಿಂಗಲ್ ಪರ್ಸನ್ ಟೀಮ್ ಆಗಿ ಇರ್ತಾರೆ. ಅಂದರೆ ಹೀರೋನೇ ಸೈಂಟಿಸ್ಟು, ಹೀರೋನೇ ಆ್ಯಕ್ಷನ್ ಕೊರಿಯೋಗ್ರಾಫರ್, ಹೀರೋನೇ ಎಲ್ಲ ಬಿಲ್ಡ್ ಮಾಡೋದು. ಬಟ್ ಹಂಗಿರಲಿಕ್ಕೆ ಸಾಧ್ಯನೇ ಇಲ್ಲ ರಿಯಾಲಿಟಿಯಲ್ಲಿ. ಒಬ್ಬ ಹ್ಯಾಕರ್ನ ರೆಕ್ರೂಟ್ ಮಾಡ್ತಾನೆ, ಒಬ್ಬ ಹುಡುಗ ಕರೆಂಟ್ ಶಾಕ್ ಅಂದರೆ ಇಷ್ಟ ಇರುತ್ತೆ, ಅವನ್ನ ರೆಕ್ರೂಟ್ ಮಾಡ್ಕೊಳ್ತಾನೆ. ಥರ್ಡ್ ತುಂಬಾ ಇಂಟ್ರೆಸ್ಟಿಂಗ್ ಅಂದರೆ, ಒಬ್ಬ ಕುಡುಕ, ಅದು ಈ ಪಟಾಕಿ ತಯಾರಿ ಮಾಡೋ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡೋ ಕುಡುಕ, ಅವನನ್ನು ಬಾಂಬ್ ಎಕ್ಸ್ಪರ್ಟ್ ಆಗಿ ತನ್ನ ಟೀಮಲ್ಲಿ ರೆಕ್ರೂಟ್ ಮಾಡ್ಕೊಳ್ತಾನೆ. ಇದು ಎಷ್ಟು ಚೆನ್ನಾಗಿದೆ ಅಂದರೆ, ಇದು ನಾನು ಕನ್ನಡ ಮೂವಿ ಬಿಟ್ಬಿಡ್ರಿ, ಬೇರೆ ಸೌತ್ ಇಂಡಿಯನ್ ಮೂವೀಸ್ ಎಲ್ಲೂ ನಾನು ಇಂಥ ಕ್ವರ್ಕಿ ಟೀಮ್ನ ಬಿಲ್ಡ್ ಮಾಡಿದ್ದು ನನಗೆ ಜ್ಞಾಪಕನೇ ಇಲ್ಲ. ತುಂಬಾ ಚೆನ್ನಾಗಿ ಅನ್ನಿಸ್ತು. ಮೂರನೇದಾಗಿ ಹೇಳ್ಕೊಳ್ತಕ್ಕಂತಂದರೆ, ಈ ಮೂವಿಗೆ ಅಜ್ನೀಶ್ ಅವರ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, BGM ಅಂತೀವಲ್ಲ, BGM ಪ್ಲಸ್ ಸಾಂಗ್ಸ್. ನಾನು ಕಂಪ್ಯಾರಿಸನ್ ಮಾಡ್ತೀನಿ ಅಂತ ಹೇಳಲ್ಲ, ನಾನ್ ಕನ್ನಡಿಗ ಆಡಿಯನ್ಸಿಗೆ ಕೂಡ, ಕನ್ನಡ ಮೂವಿ ಲವರ್ಸಿಗೆ ಕೂಡ ಇದು ಅರ್ಥ ಆಗಲಿ ಅಂತ ಹೇಳ್ತಾ ಇದ್ದೀನಿ ಹೊರತು ಬೇರೆ ರೀತಿಯಲ್ಲ ಅಲ್ಲ. ಅಜ್ನೀಶ್ ಅವರ BGM ಆ್ಯಂಡ್ ಎಸ್ಪೆಷಲಿ BGM ಅನಿರುದ್ಧ್ BGM ಥರನೇ ಇದೆ. ಎಲಿವೇಶನ್ ಪೀಕ್ ಮ್ಯಾಕ್ಸಲ್ಲಿ ಕೊಡ್ತಾರೆ ಅವ್ರ ಮ್ಯೂಸಿಕ್ಕಿಂದ. ಅದು ಬಹಳ ದೊಡ್ಡ ಅಸೆಟ್ ಮೂವಿಗೆ, ಅದು ಬೇಕೇ ಬೇಕು ಇಂಥ ಜಾನ್ರಾ ಮೂವೀಸಲ್ಲಿ. ಸಾಂಗ್ಸ್ ಕೂಡ ತುಂಬಾ ಚೆನ್ನಾಗಿದ್ದಾವೆ. ಒಂದು ಮೆಲೋಡಿ ಸಾಂಗ್ ಇದೆ, ಬಟ್ ಮೆಲೋಡಿ ಸಾಂಗನ್ನು ಜಾಸ್ತಿ ನನಗೆ ಹಿಡಿಸಿದ್ದು ಅಂದರೆ ಸ್ಟನ್ ಗನ್. ಅದು ಒಳ್ಳೆ ಬೀಟ್ ಇರೋ ಸಾಂಗ್, ಅದು ಒಳ್ಳೆ ಸೀಕ್ವೆನ್ಸಲ್ಲಿ ಬರುತ್ತೆ. ಐ ಲವ್ಡ್ ಇಟ್, ನಂಗೆ ತುಂಬಾ ಹಿಡಿಸ್ತು. ಈ ಮೂವಿಯಲ್ಲಿ ಸ್ಟೈಲ್ ಕ್ವೋಷನ್ ತುಂಬಾ ಜಾಸ್ತಿ ಇದೆ, ಬಟ್ ಸ್ಕ್ರೀನ್ ಪ್ಲೇ ಅಂತೂ ಗುರು ನನಗೆ ತುಂಬಾ ಲ್ಯಾಗಿ ಅನ್ನಿಸ್ತು. ಎಳೆದು ಬಿಟ್ಟಿದ್ದಾರೆ.
ಇದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ಸ್ಟೋರಿ ಬಂದುಬಿಟ್ಟು ಒಂದು ಒಳ್ಳೆ ಪಾಯಿಂಟನ್ನು ತೊಗೊಂಡು, ಸ್ಟೋರಿ ಯಾರು ಬರೆದಿದ್ದಾರಪ್ಪ ಅಂದರೆ ಒಬ್ಬ ಸ್ಟ್ರಾಂಗ್ ಸ್ಟೋರಿ ರೈಟರ್ ಬರೆದಿದ್ದಾರೆ. ಸ್ಕ್ರೀನ್ ಪ್ಲೇ ಯಾರು ಬರೆದಿದ್ದಾರಪ್ಪ ಅಂತ ಅಂದರೆ ಒಬ್ಬ ಆ್ಯಾವ್ರೇಜ್ ರೈಟರ್ ಬರೆದಿದ್ದಾರೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ. ನಿಮಗೆಲ್ಲರಿಗೂ ಗೊತ್ತಿದ್ದೆ, ಸ್ಟೋರಿ ಬಂದುಬಿಟ್ಟು ಪ್ರಶಾಂತ್ ನೀಲ್ ಅವರಿಂದ ಆ್ಯಂಡ್ ಸ್ಕ್ರೀನ್ ಪ್ಲೇ ಬಂದುಬಿಟ್ಟು ಸೂರಿ ಅವರಿಂದ. ಅಜಗಜಾಂತರ ವ್ಯತ್ಯಾಸ ಇದೆ ಎರಡರಲ್ಲಿ. ಸ್ಕ್ರೀನ್ ಪ್ಲೇ ಮೇಕ್ ಆರ್ ಬ್ರೇಕ್ ಅಂತೇಳಿ ನಾನು ಹೇಳ್ತೀನಿ. ಎಸ್ಪೆಷಲಿ ಈ ಜನ್ರೇಷನಲ್ಲಿ, ಈ ಟೈಮಲ್ಲಿ ಕೋವಿಡ್ ಆದಮೇಲಿಂದ ಜನರು ವೆರಿ ಸೆಲೆಕ್ಟಿವ್ಲಿ ಥಿಯೇಟ್ರಿಗೆ ಬಂದು ಮೂವಿ ನೋಡ್ತಾರೆ ಅಂತೇಳಂದರೆ ಸ್ಟೋರಿನೂ ಚೆನ್ನಾಗಿರಬೇಕು, ಸ್ಕ್ರೀನ್ ಪ್ಲೇನೂ ಚೆನ್ನಾಗಿರಬೇಕು. ಆದರೆ ಮಾತ್ರ ಒಳ್ಳೆ ಪ್ರಾಡಕ್ಟ್ ಬರುತ್ತೆ, ಆದರೆ ಮಾತ್ರ ಜನರು ಥಿಯೇಟ್ರಿಕ್ಸಿಗೆ ಬಂದು ಆ ಮೂವಿಯನ್ನು ನೋಡ್ತಾರೆ. ಇನ್ನೊಂದು ನನಗೆ ಹಿಡಿಸದೇ ಇದ್ದಿದ್ದಂದರೆ, ಈ ಮೂವಿಯಲ್ಲಿ KGF ಮತ್ತು ಸಲಾರ್ ಹ್ಯಾಂಗ್ ಓವರ್ ತುಂಬಾ ಇದೆ ಗುರು. ಸೇಮ್ ಟೆಂಪ್ಲೇಟ್ನ ಯೂಸ್ ಮಾಡ್ತಾರೆ. ನಾನು ಇದು ಹೇಳ್ತಾ ಇಲ್ಲ, ಬ್ಯಾಕ್ ಡ್ರಾಪ್ ಹೇಳ್ತಾ ಇಲ್ಲ, ಕಲರ್ ಗ್ರೇಡಿಂಗ್ ಹೇಳ್ತಾ ಇಲ್ಲ, ಬಟ್ ಟೇಕಿಂಗ್ ಆಫ್ ದ ಮೂವಿ, ಸ್ಟೈಲ್ ಆಫ್ ದ ಮೂವಿ ಕೂಡ ನೀವು ಅದನ್ನೇ ರಿಪೀಟ್ ಮಾಡಿದರೆ ಎಷ್ಟು ಸಲ ಅಂತೇಳಿ ನೋಡೋದು, ಅದರಿಂದ ಹೊರಗೆ ಬರಬೇಕು. ಡೆಫಿನೆಟ್ಲಿ ಪೊಟೆನ್ಷಿಯಲ್ ಇದೆ, ಡೈರೆಕ್ಟ್ರಲ್ ಪೊಟೆನ್ಷಿಯಲ್ ಇದೆ, ಹೀರೋಲ್ ಪೊಟೆನ್ಷಿಯಲ್ ಇದೆ. ವೈ ನಾಟ್ ಟ್ರೈ ಸಮಥಿಂಗ್ ಡಿಫ್ರೆಂಟ್? ಒಂದು ಸಲ ಮಾಡಿದರೆ ಅಂದ, ಎರಡನೇ ಸಲ ಮಾಡಿದರೆ ಚಂದ, ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡಿದರೆ ದುರ್ಗಂಧ. ಮೂರನೇದಾಗಿ, ಈ ಮೂವಿ ಹೀರೋಯಿನ್ ಬಂದ್ಬಿಟ್ಟು ರುಕ್ಮಿಣಿ ವಾಸಂತ್ ಅವರು. ಸಪ್ತಸಾಗರದ ಆಚೆಯಲ್ಲಿ ಸೈಡ್ A ಸೈಡ್ B ಎರಡು ನೋಡಿದ ಮೇಲೆ ಒಬ್ಬ ಒಳ್ಳೆ ಕನ್ನಡತಿ, ಅಂದವಾಗಿರೋ ಕನ್ನಡತಿ, ಕನ್ನಡ ಮಾತಾಡೋ ಹೀರೋಯಿನ್ ಆ್ಯಡ್ ಆಗಿದ್ದಾಳೆ ಅಂತೇಳಿ ನಂಗೆ ಅನಿಸಿತ್ತು. ಬಟ್ ಈ ಮೂವಿಯಲ್ಲಿ ರುಕ್ಮಿಣಿ ವಾಸಂತ್ ಅವರನ್ನು ತುಂಬ ಅಂಡರ್ ಯೂಟಿಲೈಸ್ ಮಾಡಿದ್ದಾರೆ ಅಂತ ಅನ್ನಿಸ್ತು. ಯಾಕೆ ಅಂತೇಳಂದರೆ, ಅವರು ಒಬ್ಬ ಗುಡ್ ಆ್ಯಕ್ಟ್ರೆಸ್, ಅವರಿಗೆ ತಕ್ಕಂತೆ ಸೀನ್ಸ್ ಇಲ್ಲ ಅಂತೇಳಿ ನಾನು ಹೇಳ್ತೀನಿ. ಈ ಸ್ಟೋರಿ ಬಂದುಬಿಟ್ಟು ನಾನು ಕೊಡೋ ರೇಟಿಂಗ್ 0.5 ಔಟ್ ಆಫ್ 1. ಬ್ಯಾಟ್ಮ್ಯಾನ್ ಟೆಂಪ್ಲೇಟನ್ನು ಫಾಲೋ, ಬ್ಯಾಟ್ಮ್ಯಾನ್ ಆ್ಯಂಡ್ ಸ್ವಲ್ಪ ಮಿಷನ್ ಇಂಪಾಸಿಬಲ್ ಸೀರೀಸ್ ಕೂಡ, ಅಂದರೆ ಆ ಟೀಮ್ನ ಬಿಲ್ಡ್ ಮಾಡಿ ಆಮೇಲೆ ಹೋಗಿ ಎಲ್ಲರನ್ನ ಇದು ಮಾಡೋದು, ಸ್ವಲ್ಪ ಮಿಷನ್ ಇಂಪಾಸಿಬಲ್ ಸೀರೀಸ್ ಕೂಡ ಸ್ವಲ್ಪ ಇನ್ಸ್ಪಿರೇಷನ್ ಇದೆ. ಆದರೆ ಈ ಸ್ಟೋರಿಯನ್ನು, ಈ ಟೆಂಪ್ಲೇಟನ್ನು ಒಂದು ಸೌತ್ ಇಂಡಿಯನ್ ಮಸಾಲ ಮೂವಿ ಆಡಿಯನ್ಸ್ಗೆ, ಅವ್ರ ಟೇಸ್ಟಿಗೆ ತಕ್ಕಂತೆ ಅಡ್ಯಾಪ್ಟ್ ಮಾಡಿರೋದು ಚೆನ್ನಾಗಿದೆ. ಸ್ಕ್ರೀನ್ ಪ್ಲೇ ಬಂದುಬಿಟ್ಟು 0.25 ಔಟ್ ಆಫ್ 1. ಈ ಸ್ಟೋರಿಗೆ, ಈ ಜಾನ್ರಾಗೆ ಸ್ಕ್ರೀನ್ ಪ್ಲೇ ಅಂಬೋದು ತುಂಬಾ ಇಂಪಾರ್ಟೆಂಟ್. ನನಗೆ ಫಸ್ಟ್ 5 ಮಿನಿಟ್ಸ್ ಆಗಿದ್ಮೇಲಂತೂ ಬೋರ್ ತುಂಬಾ ಸ್ಟಾರ್ಟ್ ಆಯಿತು. ಆ್ಯಂಡ್ ಸೆಕೆಂಡ್ ಹಾಫ್ ಬರೋವರೆಗೆ ಡೆಫಿನೆಟ್ಲಿ ಎಳೆದಿದ್ದಾರೆ ಮೂವಿಯನ್ನು. ಸೆಕೆಂಡ್ ಹಾಫಲ್ಲಿ ಕೂಡ ಸ್ವಲ್ಪ ಆಸ್ಪೆಕ್ಟ್ಸ್ ಚೆನ್ನಾಗಿದ್ದಾವೆ, ಬಿಟ್ಸ್ ಆ್ಯಂಡ್ ಪೀಸಸಲ್ಲಿ ಚೆನ್ನಾಗಿದ್ದಾವೆ. ಬಟ್ ಅಗೇನ್ ಎಂಡಿಂಗ್ಗೆ ಬರೋಷ್ಟೊತ್ತಿಗೆ ಸ್ವಲ್ಪ ರೆಗ್ಯುಲರ್ ಟೆಂಪ್ಲೇಟೇ, ರೆಗ್ಯುಲರ್ ಪೇಸಿಂಗ್ಗೆ ಬಂದುಬಿಡುತ್ತೆ. ಇಂಥ ಮೂವೀಸಿಗೆ ಟೈಟ್ ಸ್ಕ್ರೀನ್ ಪ್ಲೇ ಅಂಬೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಮೂವಿಯಲ್ಲಿ ಕೊರತೆ ನನಗೆ ತುಂಬಾ ಕಾಣಿಸ್ಕೊಳ್ತು. ಆ್ಯಕ್ಟಿಂಗ್ ಡಿಪಾರ್ಟ್ಮೆಂಟಲ್ಲಿ ನಾನು ಕೊಡೋ ರೇಟಿಂಗ್ 0.5 ಔಟ್ ಆಫ್ 1. ಶ್ರೀಮುರಳಿ ಮತ್ತು ರಂಗಾಯಣ ರಘು ಅವರು ತುಂಬಾ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ನೋ ಡೌಟ್ ಅಬೌಟ್ ಇಟ್. ಪ್ರಕಾಶ್ ರಾಜ್ ಆ್ಯಂಡ್ ರುಕ್ಮಿಣಿ ವಸಂತ್ ಅವರು ರೆಗ್ಯುಲರ್ ಆ್ಯಕ್ಟಿಂಗ್ ಮಾಡಿದ್ದಾರೆ. ಮಿಕ್ಕಿದ್ದವರು ಯಾರೂ ಸರಿಗೆ ರಿಜಿಸ್ಟರ್ ಆಗೋದಿಲ್ಲ. ಗರುಡರಾಮ್ ಅಂತೂ ತುಂಬಾ ಓವರ್ ಆ್ಯಕ್ಟಿಂಗ್ ಮಾಡಿದ್ದಾರೆ ಅಂತ ಅನ್ನಿಸ್ತು ನನಗೆ. ಸ್ವಲ್ಪ ಜನರಿಗೆ ಹಿಡಿಸ್ಬೋದಾಗಲಿ, ಅವರು ನಂಗೆ ಅಷ್ಟು ಎಫೆಕ್ಟಿವ್ ವಿಲನ್ ಅಂತೇಳಿ ಅನ್ನಿಸ್ಲಿಲ್ಲ ನನಗೆ. ಅದರ್ ಡಿಪಾರ್ಟ್ಮೆಂಟ್ಸ್ ಬಂದುಬಿಟ್ಟು ಖಂಡಿತ 1 ಔಟ್ ಆಫ್ 1. ನೀವು ಈ ಮೂವಿ ನೋಡಿದರೆ ಯಾವ ಟೆಕ್ನಿಕಲ್ ಆಸ್ಪೆಕ್ಟಲ್ಲೂ ಖರ್ಚು ಕಮ್ಮಿ ಮಾಡಿದ್ದಾರೆ ಅಂತೇಳಿ ನಿಮ್ಗೆ ಅನಿಸೋದೇ ಇಲ್ಲ. VFX ಆಗಲಿ, ಕಲರ್ ಗ್ರೇಡಿಂಗ್ ಆಗಲಿ, ಸಿನಿಮಾಟೋಗ್ರಫಿ ಆಗಲಿ, ಡ್ರೋನ್ ಶಾಟ್ಸ್ ಇದ್ದಾವೆ, ಎಲ್ಲವೂ ತುಂಬ ಎಕ್ಸಲೆಂಟಾಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಇವೆಲ್ಲ ಸುಮ್ಮನೆ ಯೂಸ್ ಮಾಡೋದಲ್ಲ, ಯಾವ ಸೀಕ್ವೆನ್ಸಿಗೆ ಯಾವ ಥರ ಯೂಸ್ ಮಾಡಬೇಕು ಡೆಫಿನೆಟ್ಲಿ ಆ ಥರನೇ ಯೂಸ್ ಮಾಡಿದ್ದಾರೆ. ಎಸ್ಪೆಷಲಿ ಒಂದು ಇಂಪಾರ್ಟೆಂಟ್ ಸೀನಲ್ಲಿ ಒಂದು ಸೂಸೈಡ್ ಸೀನ್ ಬರುತ್ತೆ, ಅದರಲ್ಲಿ ಬೆಂಕಿಯನ್ನು ಎಷ್ಟು ನೀಟಾಗಿ VFXಲ್ಲಿ ತೋರಿಸಿದ್ದಾರೆ. ಓವರ್ ಆಲ್ ಹೊಂಬಾಳೆ ಫಿಲ್ಮ್ ಪ್ರೊಡಕ್ಷನ್ಸ್ ಅಂದರೆ ಎಂಥ ಕ್ವಾಲಿಟಿ ಎಕ್ಸ್ಪೆಕ್ಟ್ ಮಾಡ್ತೀವೋ ಅಷ್ಟು ಒಳ್ಳೆ ಕ್ವಾಲಿಟಿ ಟೆಕ್ನಿಕಲ್ ಆಸ್ಪೆಕ್ಟ್ಸಲ್ಲಿ ಈ ಮೂವಿ ಡೆಫಿನೆಟ್ಲಿ ಇದೆ. ಓವರ್ ಆಲ್ ಪ್ಯಾಕೇಜ್ ಬಂದುಬಿಟ್ಟು ನನ್ನ ಪ್ರಕಾರ 0.5 ಔಟ್ ಆಫ್ 1. ಈ ಮೂವಿ ಟ್ರೇಲರ್ ಕಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಪ್ಲಸ್ ಪ್ರಶಾಂತ್ ನೀಲ್ ಅವರ ಬ್ರ್ಯಾಂಡ್ ಇದರಲ್ಲಿ ಯೂಸ್ ಮಾಡಿದರು. ಕರ್ನಾಟಕದಲ್ಲಿ ಪ್ರಮೋಷನ್ಸ್ ಚೆನ್ನಾಗೇ ಮಾಡಿದರು. ಬಟ್ ಒಂದು ಪ್ಯಾನ್ ಇಂಡಿಯಾ ಮೂವಿ ಅಂತೇಳಿ ನೀವು ಪಿಚ್ ಮಾಡ್ತಿರ್ಬೇಕಾದ್ರೆ ಬರೀ ಡಬ್ಬಿಂಗ್ ಮಾಡಿದರೆ ಸಾಲೋದಿಲ್ಲ. ಆ ಮೂವಿನ
ಎವ್ರಿವೇರ್ ಪ್ರಮೋಷನ್ಸಿಗೆ ಕೂಡ ಸ್ವಲ್ಪ ಖರ್ಚು ಮಾಡಲೇಬೇಕಾಗಿ ಬರುತ್ತೆ. ಅದು ಈ ಮೂವಿ ಸರಿಗೆ ಮಾಡಲಿಲ್ಲ. ಅದಕ್ಕೆ ನೀವು ನೋಡ್ತೀರಾ ಕರ್ನಾಟಕದಲ್ಲಿ ಮಾತ್ರ ಸರಿಗೆ ತುಂಬಾ ಒಳ್ಳೆ ಕಲೆಕ್ಷನ್ಸ್ ಬಂದಿವೆ. ಬೇರೆ ಸ್ಟೇಟ್ಸಲ್ಲಿ ಕಾಂಪಿಟೀಷನ್ ಅಂತೇಳಿ ನಾನು ಹೇಳೋದಿಲ್ಲ. ಒಳ್ಳೆ ಮೂವಿ ಇದ್ರೆಗಿನ ಬೇರೆ ಸ್ಟೇಟ್ಸ್ ಅವರು ಡೆಫಿನೆಟ್ಲಿ ಕನ್ನಡ ಮೂವೀಸ್ನ ನೋಡ್ತಾರೆ. KGF ಆಯಿತು, ಚಾರ್ಲಿ ಆಯಿತು, ಅಥವಾ ಗರುಡಗಮನ ವೃಷಭವಾಹನ ಆಯಿತು, ಎಲ್ಲವೂ ಒಳ್ಳೆ ಕ್ವಾಲಿಟಿ ಮೂವೀಸಲ್ಲಿ ಬಂದರೆ ಕಾಂತಾರ ಆಯಿತು, ಡೆಫಿನೆಟ್ಲಿ ಜನರು ನೋಡ್ತಾರೆ. ಜನರಿಗೆ ಥಿಯೇಟರ್ಗೆ ಹೋಗೋದಕ್ಕೆ ಆಪ್ಷನ್ಸ್ ಕಮ್ಮಿ ಇವೆ. ಅವರ ಆಪ್ಷನ್ಸ್ ಕಮ್ಮಿ ಮಾಡ್ಕೊಳ್ತಾ ಇದ್ದಾರೆ. ಒಳ್ಳೆ ಪ್ರಾಡಕ್ಟ್ ಇದ್ದರೆ ಡೆಫಿನೆಟ್ಲಿ ಹೋಗ್ತಾರೆ. ಪ್ರಮೋಷನ್ಸು ಮಾಡಬೇಕು ಅಂತೇಳಿ ನನ್ನ ಅನಿಸಿಕೆ. ಸೊ ನನ್ನ ಫೈನಲ್ ರೇಟಿಂಗ್ ಬಂದುಬಿಟ್ಟು 2.75 ಔಟ್ ಆಫ್ 5. ನಿಮಗೆ ಒಂದು ಒಳ್ಳೆ ಟೆಕ್ನಿಕಲಿ ಸೌಂಡ್ ಆ್ಯಕ್ಷನ್ ಕಮರ್ಷಿಯಲ್ ಮೂವಿ ನೋಡೋದಕ್ಕೆ ಇಷ್ಟ ಅಂತೇಳಂದರೆ ಡೆಫಿನೆಟ್ಲಿ ನೆಟ್ಫ್ಲಿಕ್ಸಲ್ಲಿ ನೋಡಿ. ನಿಮಗೆ ಶ್ರೀಮುರಳಿ ಅವರ ಆ್ಯಕ್ಟಿಂಗ್ ಹಿಡಿಸುತ್ತೆ ಅಂತೇಳಂದರೆ ಈ ಮೂವಿ ಖಂಡಿತ ನೋಡಲೇಬೇಕು ನೀವು. ಒಂದು ಒಳ್ಳೆ ಟೆಕ್ನಿಕಲಿ ಸೌಂಡ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಮೂವಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ತುಂಬಾ ಚೆನ್ನಾಗಿದೆ. ಅಂಥ ಮೂವೀಸ್ ನೀವು ಎಂಜಾಯ್ ಮಾಡ್ತೀರಾ ಅಂತೇಳಂದರೆ ಭಗೀರಾ ನೀವು ನೆಟ್ಫ್ಲಿಕ್ಸಲ್ಲಿ ಖಂಡಿತ ನೋಡಬಹುದು. ವೀಕ್ಷಕರೇ, ಇದು ನನ್ನ ಕನ್ನಡ ಅಲ್ಲಿ ಮಾಡುವ ಫಸ್ಟ್ ರಿವ್ಯೂ ಇದು. ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದರೆ ಇಂಥ ಸ್ಟೈಲ್ ರಿವ್ಯೂ ನಿಮಗೆ ಹಿಡಿಸಿದೆ ಅಂತ ಅಂದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಡೆಫಿನೆಟ್ಲಿ ಇಂಥ ಕನ್ನಡ ಮೂವೀಸನ್ನು ಕನ್ನಡ ಅಲ್ಲೇ ಮಾತಾಡ್ಕೊಳ್ಳೋದಕ್ಕೆ ನನಗೂ ತುಂಬಾ ಇಷ್ಟ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ನಿಮಗೆ ಈ ಮೂವಿ ಹೇಗೆ ಹಿಡಿಸ್ತು ಅಂತೇಳಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ನೆಕ್ಸ್ಟ್ ಟೈಮ್. ನಮಸ್ಕಾರ.